ಹಲೋ ಫ್ರೆಂಡ್ಸ್, ಅದರ್ ಮನಿ ಪೇರೆಂಟ್ಸ್ ಅಂಡ್ ನಮ್ ಮನಿ ಪೇರೆಂಟ್ಸ್ ಬಗ್ಗೆ ಮಾತಾಡಂ ಬರ್ರಿ. ಇವತ್ ಅದರ್ ಮನಿ ಪೇರೆಂಟ್ಸ್ ನೋಡ್ರಿ, ನಮ್ ಮಗಳ್ರಿ ಆಕಿ ಸೋಷಿಯಲ್ ಮೀಡಿಯಾ ದೊಡ್ಡ ಇನ್ಫ್ಲೂಯೆನ್ಸರ್ ಅಳ. ಆಕಿಗೆ 30,000 ಫಾಲೋವರ್ಸ್ ಅರ್ರಿ. ಆಕಿಗೆ ಯಾವಾಗ್ಲೇ ಆಕ್ಟಿವ್ ಇರ್ತಾಳ್ರಿ ಸೋಷಿಯಲ್ ಮೀಡಿಯಾದಾಗ. ನೋಡ್ರಿ ಆಕಿನ್ ಕಂಟೆಂಟ್ ನೋಡಿ ದೊಡ್ಡ ದೊಡ್ಡ ಸ್ಟಾರ್ ಗಳೆಲ್ಲ ಲೈಕ್ ಮಾಡ್ತಾರ್ರಿ. ಸುದೀಪ್ ಸರ್ ಲೈಕ್ ಮಾಡ್ತಾರ್ರಿ ಆಕಿನ್ ಕಂಟೆಂಟ್ ಗ. ಅಷ್ಟೇ ದೊಡ್ಡ ದೊಡ್ಡ ಡೈರೆಕ್ಟರ್ ಗಳು ಕಾಂಟ್ಯಾಕ್ಟ್ ಮಾಡ್ತಾರ್ರಿ ನನ್ನ ಮಗಳಿಗೆ. ಅದಷ್ಟೇ ಬಿಡ್ರಿ, ಕಾಮೆಂಟ್ ಬಾಕ್ಸ್ ದಾಗ ಹೋಗಿ ನೋಡ್ರಿ, ಫಸ್ಟ್ ಅನುಶ್ರೀನೇ ಕಮೆಂಟ್ ಮಾಡಿರ್ತಾಳ ನನ್ನ ಮಗಳ ಕಂಟೆಂಟಿಗೆ. ಬಹಳ ಅಂದ್ರ ಬಹಳ ಫೇಮಸ್ ಆಗ್ಬಿಟ್ಟಾಳ್ರಿ ನನ್ ಮಗಳು ಅಂತಾರ. ಅದ ನಮ್ಮನಿ ಪೇರೆಂಟ್ಸ್ ಅದೇನ ಮಾಡ್ತಾರಲ್ಲ, ಅದು ಫೋನ್ದಾಗ ಏನದ ಟಿಕ್ ಟಾಕ್ ಮಾಡ್ತದ. ಕೆಲ್ಸ ಎಲ್ಲ ಬಗ್ಸಿಲ್ಲ, ಮತ್ತೇನ್ ಮಾಡ್ತದ? ಏನಾರ ಒಂದ್ ಮಾಡ್ಬೇಕಲ್ಲ, ಅದಾರ ಮಾಡ್ಕೊಂಡ್ ಕುಂದ್ರಬೇಕಂತ ಮಾಡ್ಕೊಂಡ್ ಕುಂದಿರ್ತದ. ಎದಕ್ ಬರ್ತದ್ರಿ ಫಾಲೋವರ್ಸ್? 4 ಲಕ್ಷ ಬಿಟ್ಟು 5 ಲಕ್ಷ ಇರಾವಲ್ದಾಗ ಅದ ಕೆಲ್ಸಕ್ಕೆ ಬರ್ತದ, ಬಗ್ಸಿಗೆ ಬರ್ತದ, ರೊಕ್ಕ ಬರ್ತದ. ಅದ್ರಲ್ಲಿ ಏನ ಬರಂಗಿಲ್ಲ. ಎದಕ್ ಮಾಡ್ಬೇಕು? ಅದ್ರಾಗ ಏನಾರ ಆದೇನು? ಸುಮ್ಮ ಟೈಮ್ ವೇಸ್ಟ್. ನಾವ್ ಅಂತ ಹೇಳಿ ಸಾಕಕತ್ತೀವಿ ಇದಕ್ಕ, ಇನ್ನೊಬ್ರು ಆದ್ರ ಯಾರು ಸಾಕಂಗಿಲ್ಲ ಇದಕ್ಕ. ಹೆಚ್ಚಿಗೆ ಗೊತ್ತಾ? ಫುಲ್ ರೆಸ್ಪೆಕ್ಟ್ ಇಲ್ಲ. 4 ಲಕ್ಷ ಅಂದ್ರೆ ಎದಕ್ ಬರ್ತದ? ನಾವು 30,000 25,000 ಇದ್ದರು ಜಂಬ ಕೊಟ್ಕೊಂಡ್ರೆ ಫಾಲೋವರ್ಸ್ ಇದ್ದಾರೆ. ಫಾಲ್ತು ಆಗಿದೆ ಪೇರೆಂಟ್ಸ್ ಮುಂದೆ.